ತೀರ್ಥ ಸ್ನಾನ ಇಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ದೇವರಿಂದನೇ ಆಶೀರ್ವಾದ ಸಿಕ್ದಂಗೆ ಅನಿಸುತ್ತೆ. ಆರೋಗ್ಯ ತುಂಬ ಚೆನ್ನಾಗಾಗಿದೆ ಅಂತ ಕೇಳಿದ್ದೀನಿ. ಅವರು ತುಂಬ ಚೆನ್ನಾಗಿ ಕೂರಿಸ್ಬಿಟ್ಟು ಜಡೆಯಿಂದ ನೀರು ಹಾಕ್ತಾರೆ. ಈ ಟೆಂಪಲ್ ತುಂಬಾ ಪವರ್ಫುಲ್ಲು. 100% ಬನ್ನಿ, ಬಂದು ನಿಮ್ಮ ಕೋರಿಕೆ ಎಲ್ಲ ಬೇಡ್ಕೊಳ್ಳಿ, ತೀರ್ಥ ಸ್ನಾನ ಮಾಡಿಸ್ಕೊಂಡು ಹೋಗಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಕಾಶಿ ವಿಶ್ವನಾಥ ಅದು ನನಗೆ ಅದ್ರ ಮೇಲೆ ತುಂಬಾ ನಂಬಿಕೆ ಇದೆ. ಅದು ಕಾಶಿಗೆ ಹೋಗೋ ಬದಲು ನಾವು ಇಲ್ಲೇ ನೋಡ್ಬೋದು. ವಯಸ್ಸಾದವ್ರಿಗೆಲ್ಲ ಸಮಸ್ಯೆ ಇರುತ್ತೆ, ಅಷ್ಟು ದೂರ ಹೋಗಿ ಟ್ರಾವೆಲ್ ಮಾಡಿ ಎಲ್ಲ ನಾವು ಇಲ್ಲೇ ಬಂದು ಇಲ್ಲೇ ಬೇಡ್ಕೊಂಡು ಒಳ್ಳೇದಾಗೋ ಥರ ಇದು ಮಾಡ್ಬೋದು ಸರ್. ಎಷ್ಟೋ ಕಡೆ ಹೋಗಿ ದುಡ್ಡುಗಳು ಖರ್ಚು ಮಾಡ್ಕೊಂಡು ಎಲ್ಲ ಕಡೆ ಹೋಗಿ ನಿಮ್ಮ ಟೈಮು ಅಲ್ಲಿ ವೇಸ್ಟ್ ಆಗುತ್ತೆ. ನಿಮಗೆ ನೀವು ಒಂದ್ಸಲಿ ಇಲ್ಲೊಂದು ಅವ್ರ ಹತ್ರ ಮಾತಾಡಿ ಒಂದು ವಿಸಿಟ್ ಅಂತ ಕೊಡಿ, ನಿಮ್ಮ ಲೈಫ್ ಅಲ್ಲೇ ಚೇಂಜ್ ಆಗ್ಬೋದು. ಒಂದು ನಂಬಿಕೆ ಅಂತ ಇಡಿ, ನಂಬಿಕೆ ಇಕ್ಕಿದ್ರೆ ಏನು ತಾನೇ ಇದ್ದಾಗಲ್ಲ. ಆ ಗುರುಗಳು ಇದ್ದಾರಲ್ಲ, ಅವರು ಫಸ್ಟು ನಾನು ಹೋಗಿ ಕುಂತ್ಕೊಂಡಿದ್ದ ತಕ್ಷಣ ನಾನು ಒಂಚೂರು ಬಾಯ್ ಬಿಟ್ಟಿಲ್ಲ. ಅವರೇ ನನ್ನ ಇಲ್ಲಿ ನಾಡಿ ಅದನ್ನ ಇಡ್ಸ್ಕೊಂಡು ನಾನು ಏನಕ್ಕೆ ಬಂದಿದ್ದೆ ಅಂತ ಅವರೇ ಬಾಯ್ಬಿಟ್ಟು ಹೇಳಿದ್ರು. ಅದರಲ್ಲೇ ನನಗೊಂಚೂರು ಒಂದು 100ಅಲ್ಲಿ ಒಂದು 30% ನಂಬಿಕೆ ಅನ್ನೋದು ನನಗೆ ಬಂತು. ನಾವೇನು ಹೇಳ್ದಿರಾನೆ ಅವರು ಅಷ್ಟು ಹೇಳ್ತಿದಾರಲ್ಲ ಅಂದಮೇಲೆ ಏನೋ ಒಂದಿದೆ ಅಂತ ನಾನು ಬಂದೆ ಸರ್, ಅಷ್ಟೇ. ನನ್ನ ಮಗನಿಗೆ 4 ವರ್ಷ ಆಗಿತ್ತು ನಾನು ಇಲ್ಲಿಗೆ ಬರೋಕ್ಕೆ. ಅವನಿಗೆ ಮೂಗಲ್ಲಿ ಉಸಿರಾಡ್ತಿರ್ಲಿಲ್ಲ, ಬಾಯಲ್ಲಿ ಅಷ್ಟೇ ಉಸಿರಾಡ್ತಿದ್ದ. ಈಗ ಇಲ್ಲಿಗೆ ಬಂದು ಯೂಟ್ಯೂಬಲ್ಲಿ ನೋಡಿದ್ಮೇಲೆ ನಾವು ಇಲ್ಲಿಗೆ ಬಂದಿದ್ದು. ಬಂದು 5ನೇ ವಾರಕ್ಕೆ ಅವನಿಗೆ ನಾರ್ಮಲ್ ಆದ. ಈಗ ನಾರ್ಮಲಾಗಿ ಮೂಗಲ್ಲಿ ಉಸಿರಾಡ್ತಿದ್ದಾನೆ. ಡಾಕ್ಟರ್ಸ್ ಹೇಳಿದ್ರು 5 ವರ್ಷ ಆದರೆ ಆಪ್ರೇಷನ್ ಮಾಡಬೇಕು, ಅದರೊಳಗಡೆ ಕ್ಯೂರ್ ಆದರೆ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ ಅಂತ. ಈಗಿಲ್ಲ, ಅವನಿಗೆ ಕ್ಲಿಯರ್ ಆಗಿದೆ. ತುಂಬ ಕಷ್ಟ ಇತ್ತು ಸರ್, ಅವನೊಬ್ಬನ್ನೇ ಇಟ್ಕೊಂಡು ತುಂಬ ರಶ್ ಇರೋವಾಗ ಹೆಗಲ ಮೇಲೆಲ್ಲ ಹಾಕೊಂಡು ಇವನಿಗೆ ವಾಸಿ ಆದರೆ ಸಾಕಪ್ಪ ಅಂತ ಅಂದ್ಕೊಂಡು ಬಂದಿದ್ದೆ. ಈಗ ವಾಸಿ ಆಗಿದೆ, ಖುಷಿಯಿಂದ ಬರ್ತೀನಿ ನಾನು. ತೀರ್ಥ ಸ್ನಾನ ಮಾಡಿಸೋದ್ರಿಂದ ನಮಗೆ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ, ಏನೋ ಒಂಥರ ರೋಮಾಂಚನ ಅನಿಸುತ್ತೆ. ಆರೋಗ್ಯ ಇದರೊಳಗೆ ಮತ್ತು ಕಂಕಣ ಭಾಗ್ಯ ಮತ್ತು ಕೆಲವರಿಗೆ ಸಂತಾನ ಭಾಗ್ಯ ಈ ಥರದ್ದೆಲ್ಲ ಒಳ್ಳೇದಾಗ್ತಾ ಇದೆ ಅಂತ ಕೇಳ್ಪಟ್ಟಿದ್ದೀವಿ ಸರ್. ಅದಕ್ಕೋಸ್ಕರನೇ ಬರ್ತಾ ಇರೋದು. ನೀವು ಕ್ರೌಡ್ ನೋಡ್ತಾ ಇರ್ಬೋದು, ತುಂಬ ಜನ ಸೇರುತ್ತೆ. ನಾನು ಇದು 2ನೇ ಸರಿ ಬಂದಿರೋದು. 2ನೇ ಸರಿನೂ ತುಂಬ ಅಂದರೆ ತುಂಬ ಜನ ಸೇರಿದ್ದಾರೆ ಸರ್. ದೇವ್ರು ಇದ್ದಾನೆ, ಅದು ಒಂದು ನಂಬಿಕೆ. ಅದನ್ನ ನಂಬಿಟ್ಟು ಬಂದು ನಾವು ನಮ್ಮ ಕೈಲಾಗಿದ್ದು ನಾವು ಸೇವೆ ಸಲ್ಲಿಸ್ಬೇಕು. ಭಗವಂತ ಫಲ ಪ್ರತಿಫಲ ಅವನಿಗೆ ಬಿಟ್ಟಿರೋದು. ತೀರ್ಥ ಸ್ನಾನ ಮಾಡ್ಬೇಕಾದ್ರೆ ಒಂಥರ ನಿಜ ಮೈಲೊಂಥರ ರೋಮಾಂಚನ ಆಗುತ್ತೆ ಒಂಥರ. ಇಲ್ಲ ಒಂಥರ, ಯಾಕಂದರೆ ತೀರ್ಥ ಸ್ನಾನ ಆಗಲಿ ಅಥವಾ ಈ ದೇವ್ರ ದರ್ಶನಕ್ಕಾಗಲಿ ಅನುಗ್ರಹ ಇಲ್ಲದೆ ಬರೋಕ್ಕಾಗಲ್ಲ ಅಂತಂತಾರೆ. ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ಕೂಡ ಅದ್ರೂ ನಮಗೆ ದೇವ್ರ ದರ್ಶನ ಆಗುತ್ತೆ, ತೀರ್ಥ ಸ್ನಾನ ಆಗುತ್ತೆ ಅಂತಂದರೆ ಅದು ದೇವ್ರ ಅನುಗ್ರಹನೇ ಖಂಡಿತವಾಗ್ಲೂ. ಒಬ್ಬ ಮನುಷ್ಯನಿಗೆ ಆಕ್ಸಿಡೆಂಟ್ ಆಗಿ ನಿನ್ನ ಜೀವನೇ ಉಳಿಯಲ್ಲ ಅಂತ ಅಂದಾಗ ಹಿ ವಾಸ್ ಮೆಂಟಲಿ ಡಿಸ್ಟರ್ಬಲ್ ಆಗಿದ್ದ. ಸೊ ಅವನು ಕೂಡ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗಿ ಅವನು ಬಂದವನು ಅವ್ನಿಗೆ ಸರಿ ಹೋಗಿದೆ, ಇಲ್ಲ ಒಳ್ಳೇದಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಆಮೇಲೆ ಕೆಲಸ ಇಲ್ದವ್ರು ಕೆಲಸ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಆಮೇಲೆ ಹಣಕಾಸಿನ ತೊಂದರೆ ಇದ್ದವ್ರು ಹಣಕಾಸಿನ ತೊಂದರೆ ವಿಮುಕ್ತರಾಗಿದೆ ಅಂತ ಕೇಳಿದ್ದೀನಿ. ಆರೋಗ್ಯ ಸಮಸ್ಯೆಯಿಂದನೂ ಕ್ಲಿಯರ್ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಮದುವೆ ಇಶ್ಯೂಸ್ ಇದೆ, ಅದು ಕ್ಲಿಯರ್ ಆಗಿದೆ. ಆಫೀಸ್ ಇಶ್ಯೂಸ್ ಇದೆ, ಅದು ಕ್ಲಿಯರ್ ಆಗಿದೆ. ಕೆಲಸದಾಗಲಿ ಏನೇ ಆಗಿದೆ ಕೂಡ ಇಶ್ಯೂಸು ಒಂದು ಮನಸ್ಸಿಂದ ಸಂಕಲ್ಪ ಮಾಡ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಅದಕ್ಕೆ ಪರಿಹಾರ ಸಿಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ನಾನು ಕೂಡ. ಓಂ ನಮಃ ಶಿವಾಯ. ಐತಿಹಾಸಿಕ ಪುರಾಣ ಸುಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಈ 100 ವರ್ಷ ಸಹ ಯಾರು ಬದುಕೋದಕ್ಕಾಗ್ತಾ ಇಲ್ಲ, ತುಂಬ ಕಷ್ಟಪಡ್ತಾ ಇರ್ತಾರೆ. ಹೃದಯಾಘಾತ ಆಗುವಂಥದ್ದು, ಅಪಮೃತ್ಯುಗಳಿಂದ ಕಂಟಕ ಬಂದು ಇಹಲೋಕವನ್ನು ತೆಗೆಸುವಂಥದ್ದಾಗೋದು, ಅನೇಕವಾದಂಥ ರೋಗ ರುಜಿನಗಳು ದೇಹಕ್ಕೆ ಬರುವಂಥದ್ದಾಗೋದು, ಇದರಿಂದ ಅನಾರೋಗ್ಯ ಸಮಸ್ಯೆಗಳು ವಿಪರೀತ ಆಗುವಂಥದ್ದಾಗತ್ತೆ. ಆ ಎಲ್ಲ ಸಮಸ್ಯೆಗಳಿಗೂ ಸಹ ಈ ಕಾಶಿ ವಿಶ್ವನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ಪ್ರದೋಷ ಕಾಲದಲ್ಲಿ ತೀರ್ಥ ಸ್ನಾನ ಮಾಡಿಸೋದ್ರಿಂದ ಅವ್ರಿಗಿರ್ತಕ್ಕಂಥ ಸಮಸ್ತ ಅನಾರೋಗ್ಯ ಸಮಸ್ಯೆಗಳು, ಇತ್ತೀಚೆಗೆ ಹೃದಯಾಘಾತಗಳು ಜಾಸ್ತಿ ಆಗ್ತಾ ಇದೆ, ಈ ರೀತಿಯಾದಂಥ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ಪೂರ್ಣ ಆಯುಷು ಪೂರ್ಣ ಶಿರೋವರೆಗೂ ಸಹ ಅವರಿಗೆ ಆರೋಗ್ಯ ಪ್ರಧಾನವಾದಂಥ ಅನುಗ್ರಹಗಳು ಈ ತೀರ್ಥದಿಂದ ಲಭ್ಯ ಆಗುವಂಥದ್ದಾಗತ್ತೆ. ಹಾಗಾಗಿ ಯಾರು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಂಥ ಭಕ್ತಾದಿಗಳು ಬಂದು ಇಲ್ಲಿ ತೀರ್ಥ ಸ್ನಾನ ಮಾಡೋದ್ರಿಂದ ಅವ್ರಿಗಿರ್ತಕ್ಕಂಥ ಎಲ್ಲ ರೀತಿಯಾದಂತಹ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೋಗ ರುಜಿನಗಳು ನಿವಾರಣೆಯಾಗಿ ದೇಹದಲ್ಲಿ ಸ್ಥಿತಪ್ರಜ್ಞಪೂರ್ವಕವಾದಂಥ ಆರೋಗ್ಯ ಅನ್ನುವಂಥದ್ದು ಸಂಪ್ರಾಪ್ತಿಯಾಗತ್ತೆ. ಪ್ರದೋಷ ಅಂದರೆ ಪಾಪಗಳ ಪರಿಹಾರ. ಹಾಗಾಗಿ ಸಾನ್ನಿಧ್ಯಕ್ಕೆ ಬಂದು ತೀರ್ಥ ಸ್ನಾನ ಮಾಡೋದ್ರಿಂದ ಅವ್ರಿಗಿರ್ತಕ್ಕಂಥ ಸಮಸ್ತ ರೋಗ ರುಜಿನಗಳು ನಿವಾರಣೆ ಆಗುತ್ತೆ ಅಂತ ಹೇಳಿ. ತಿಂಗಳಲ್ಲಿ ಹುಣ್ಣಿಮೆಗಿಂತ 2 ದಿವಸ ಮುಂಚೆ, ಅಮಾವಾಸ್ಯೆಗಿಂತ 2 ದಿವಸ ಮುಂಚೆ ಬರುವಂತಹ ಪ್ರದೋಷ ಕಾಲದಲ್ಲಿ ಸಾನ್ನಿಧ್ಯದಲ್ಲಿ ತೀರ್ಥ ಸ್ನಾನ ಇರುವಂಥದ್ದಾಗತ್ತೆ. ಅಂದರೆ ಅವ್ರಿಗಿರ್ತಕ್ಕಂಥ ರೋಗ ರುಜಿನಗಳು ನಿವಾರಣೆ ಆಗುವಂಥದ್ದಾಗತ್ತೆ. ಹಾಗೆ ದೇವಸ್ಥಾನದ ಮಾಹಿತಿ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದರೆ ನಿಮಗೆ ಯಾವತ್ತು ಪ್ರದೋಷ ಇರುತ್ತೆ, ಸ್ಥಳ ಎಲ್ಲಿರುವಂಥದ್ದು, ಇದರೆಲ್ಲ ಮಾಹಿತಿ ಖಂಡಿತವಾಗ್ಲೂ ಸಂಕ್ಷಿಪ್ತವಾಗಿ ಕಳಿಸುವಂಥದ್ದಾಗತ್ತೆ.